ಬಿರಿಯಾನಿನ ಅದು ನೈಟ್ ಪ್ಲೇಟಲ್ಲಿ ಇಟ್ಕೊಂಡು ಟೇಸ್ಟ್ ಮಾಡ್ತಾ ಇದ್ದಾರೆ. ಹೇಗಾಗಿದೆ? ಅಮೇಝಿಂಗ್. ಹೌದಾ? ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿದೆಯಾ? ನೀವು ತಿಂದು ನೋಡು, ಭರ್ಜರಿ ಆಗಿದೆ. ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕಡಲ ತರಂಗ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಬೆಂಗಳೂರು ಸ್ಟೈಲ್ನ ಬಿರಿಯಾನಿ ಮಾಡಿದ್ವಿ. ಅದರ ರೆಸಿಪಿ ಹೇಗೆ ಅಂತ ಬನ್ನಿ ನೋಡೋಣ. ಮೊದಲಿಗೆ ನಾವು ಸುಮಾರು 1 kg ಚಿಕನ್ ಮಾಂಸವನ್ನು ತೊಗೊಂಡಿದ್ದೇವೆ. ಹಾಗೆ ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಸೊ ಬನ್ನಿ ಮ್ಯಾರಿನೇಟ್ ಫಸ್ಟ್ ಮಾಡೋಣ. ಇಲ್ಲಿ ನಾವು 1 ಸ್ಪೂನಷ್ಟು ಖಾರ ಪೌಡ್ರನ್ನ ಸೇರಿಸಿದ್ದೇವೆ. ಹಾಗೆ 1 ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸಿದ್ದೇವೆ. ಹಾಗೆ 1 ಸ್ಪೂನಷ್ಟು ಬೇಕಾದಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಹಾಗೆಯೇ 2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ಕೊಳ್ಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಜಾಸ್ತಿ ಸೇರಿಕೊಂಡ್ರು ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ಬೌಲಲ್ಲಿ ಒಂದು ಸ್ವಲ್ಪ ಕರ್ಡನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮ್ಯಾರಿನೇಟ್ ಫಸ್ಟ್ ಯಾಕೆ ಮಾಡಬೇಕು ಅಂತಂದರೆ ನಿಮಗೆ ಚಿಕನ್ ತುಂಬ ಸಾಫ್ಟ್ ಆಗುತ್ತೆ, ಬಿರಿಯಾನಿಯಲ್ಲಿ ಸಾಫ್ಟ್ ಪೀಸ್ ಸಿಗುತ್ತೆ. ಸೊ ಫಸ್ಟ್ ಅದಕ್ಕೆ ಮ್ಯಾರಿನೇಟ್ ಮಾಡಬೇಕು. ಇಲ್ಲಿ ನಾವು 2 ರೀತಿ ಪೇಸ್ಟ್ ತಗೊಳ್ತೀವಿ. ಫಸ್ಟು ಗ್ರೀನ್ ಪೇಸ್ಟು, ಅದಕ್ಕೆ ನಾವು ಇಲ್ಲಿ 1.5 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, 1.5 ಕಪ್ಪಷ್ಟು ಲೈಕ್ ಇದು ಅಳತೆ ಮಾಡಿ ಬೇರೆ ಬೇರೆ ಕಪ್ಪಲ್ಲಿ ಹಾಕೊಂಡಿದ್ದೇನೆ ಮೆಂತ್ಯ ಸೊಪ್ಪು. ಹಾಗೇನೆ 1 ಬೌಲಷ್ಟು ಇದು ಪುದೀನ ಸೊಪ್ಪನ್ನು ತಗೊಳ್ಬೇಕು. ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫಸ್ಟ್ ಮೆಂತ್ಯ ಸೊಪ್ಪನ್ನು ಹಾಗೆಯೇ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ನಾವಿಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ನ ಬಳಸ್ತಾ ಇಲ್ಲ. ಸೊ ಅದಕ್ಕೇನೆ ಸ್ವಲ್ಪ ಜಾಸ್ತಿ ಸೊಪ್ಪನ್ನು ಬಳಸ್ಕೊಂಡಿದ್ದೇವೆ. ಎಲ್ಲವೂ ಫ್ರೈ ಆದ ತಕ್ಷಣ ಒಟ್ಟಿಗೆ ಸೇರಿಸ್ಕೊಂಡು ಇದನ್ನು ರುಬ್ಕೊಂಡು ಒಂದು ಗ್ರೀನ್ ಪೇಸ್ಟ್ನ ರೆಡಿ ಮಾಡ್ಕೊಳ್ಬೇಕು. ಮಸಾಲೆ ಸಾಮಾನು ಒಟ್ಟು ಮಾಡಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ ನೋಡಿ. ಇವಳು ಕೂಡ ಇವಳು ಚಕ್ಕೆನ ಲವಂಗ ಅಂತ ತೋರಿಸ್ತಾಳೆ, ಲವಂಗನ ಚಕ್ಕೆ ಅಂತ ತೋರಿಸ್ತಾಳೆ ನೋಡಿ. ಇಷ್ಟೆಲ್ಲ ಹರಡ್ಕೊಂಡಿದ್ದಾರೆ. ಇದು ಆ್ಯಕ್ಚುಲಿ ನಾವು ಗರಂ ಮಸಾಲ ಪೇಸ್ಟ್ ಮಾಡೋಕ್ಕೆ ಉಪಯೋಗಿಸ್ತಿದ್ದೀವಿ. 3 ಆನಿಯನನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಒಂದು 10 ಲವಂಗ, 5 ಏಲಕ್ಕಿ, ಹಾಗೆ ಇಲ್ಲಿ ಒಂದು 8 ಚಕ್ಕೆ, ಹಾಗೆ 1.5 ಸ್ಪೂನಷ್ಟು ಕರಿಮೆಣಸಿನ ಪೌಡರ್, ಹಾಗೆ ಒಂದು 10 ಹಸಿಮೆಣಸಿನಕಾಯನ್ನು ಹುರ್ಕೊಂಡು ಆಮೇಲೆ ಅದನ್ನು ಪೇಸ್ಟ್ ಮಾಡಿಕೊಂಡ್ರೆ ಗರಂ ಮಸಾಲ ಪೇಸ್ಟ್ ರೆಡಿ. ಇದು ಗರಂ ಮಸಾಲೆ ಪೇಸ್ಟ್ ರೆಡಿ ಮಾಡ್ತಾ ಇದ್ದಾರೆ. ಬಟ್ ಲಾಸ್ಟ್ ನಾವು ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಿದ್ದೀವಿ. ಅಮೂಲ್ಯ ಮೇಡಮ್ ಆವಾಗಿಂದ ಫ್ರೈ ಮಾಡ್ತಾನೆ ಇದ್ದಾರಪ್ಪ. 1 ತಾಸಾಯ್ತು ಫ್ರೈ ಮಾಡಿ ಮಾಡ್ತಾನೆ ಇದ್ದಾರೆ. ಫ್ರೈ ಆಗ್ತಿಲ್ಲ ಅಂತಂದ್ರೆ ಈ ಒಲೆಗೆ ಬೈತಾ ಇದ್ದಾರೆ ನೋಡಿ. ಕುಣಿಲಿಕ್ಕೆ ಬರ್ತಿದ್ದವ್ರನ್ನೆಲ್ಲ ಡೊಂಕು ಅಂತಾರಲ್ಲ, ಆ ತರ ಆಯ್ತು ನಮ್ಮ ಅಮೂಲ್ಯ ಮೇಡಮ್ ಕತೆ. ಇದನ್ನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊ. ಈಗ ಇದು ಒಗ್ಗರಣೆಗೆ ಅಂತ ಹೇಳ್ತೀವಲ್ಲ, ಆಯಿಲ್ ಹಾಕಿದ್ಮೇಲೆ ಒಂದು ಆನಿಯನ್ ಹಚ್ಚಿಟ್ಕೊಂಡಿದ್ದೇನೆ. ಆಮೇಲೆ ನೆಕ್ಸ್ಟ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಕಸೂರಿ ಮೆಥಿ ಸ್ವಲ್ಪ, ಹಾಗೇನೆ ಸ್ವಲ್ಪ ಅರಿಶಿನ ಪೌಡ್ರು, ಹಾಗೆ ಒಂದು 7-8 ಆಗುವಷ್ಟು ಲವಂಗ, ಹಾಗೆ ಒಂದು 5 ಏಲಕ್ಕಿ, ಸ್ವಲ್ಪ ಕಲ್ಲುವ, ತುಪ್ಪ, ಹಾಗೆ ಸ್ಟಾರ್ ಒಂದು 2-4-5 ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಇದು ಪಲಾವ್ ಎಲೆ, ಹಾಗೆ ಜಾಪತ್ರೆ, ಒಂದು 5 ಚಕ್ಕೆನ ತುಂಡು ಮಾಡಿ ಇಟ್ಕೊಂಡಿದ್ದೇವೆ. ಹಾಗೆ ಇದು ಜಾಯಿಕಾಯಿ. ಇವತ್ತು ನಾವು ಸೌದೆ ಒಲೆಯಿಂದ ಬಿರಿಯಾನಿ ಮಾಡ್ತಿದ್ದೇವೆ. ಸೊ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡು ಫಸ್ಟ್ ಪಾತ್ರೆಗೆ ಎಣ್ಣೆಯನ್ನು ಸೇರಿಸ್ಬೇಕು, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು. ಅದಾದ ನಂತರ ನಾನು ತೋರಿಸಿದ್ನಲ್ಲ ಒಗ್ಗರಣೆ ಇಂಗ್ರೀಡಿಯೆಂಟ್ಸ್ನ ಅಷ್ಟನ್ನು ಸೇರಿಸ್ಕೊಳ್ಬೇಕು. ಬಟ್ ಕೊನೆಯಲ್ಲಿ ನೀವು ಆನಿಯನ್ ಸೇರಿಸ್ಕೊಂಡು ಫ್ರೈ ಮಾಡಿ, ಹಾಗೆ ಲಾಸ್ಟಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕು. ನಮ್ಮದು ಸ್ವಲ್ಪ ಬೆಂಕಿ ಜಾಸ್ತಿ ಇರೋದ್ರಿಂದ ಹೊತ್ತು ಹೋಯಿತು, ಬಟ್ ಟೇಸ್ಟ್ ಆದರೂ ತುಂಬ ಸಖತ್ತಾಗಿತ್ತು. ಇದಕ್ಕೇನೆ ಸುಮಾರು ಅರ್ಧ ಗಂಟೆ ಮ್ಯಾರಿನೇಟ್ ಆಗಿರುವಂಥ ಚಿಕನ್ನ ಸೇರಿಸ್ಬಿಟ್ಟು ಒಂದು 5-10 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೇನೆ ನಾವು ನಮ್ಮ ಮನೆಯಲ್ಲಿ ಬೆಳೆದಿರುವಂತಹ ಬಿರಿಯಾನಿ ಎಲೆಯನ್ನು ಸಹ ಸೇರಿಸ್ಕೊಂಡ್ವಿ. ಇದ್ರದ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಒಗ್ಗರಣೆ ಜೊತೆಗೆ ಇದನ್ನು ಸಹ ಸೇರಿಸ್ಕೊಂಡ್ವಿ. ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಚಿಕನ್ನ 5-10 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗ್ತದೆ. ಅದಾದ ನಂತರ ನಾವು ಗರಂ ಮಸಾಲೆ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಸಹ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಬೇಕಾಗ್ತದೆ. ಸೊ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ, ಬಟ್ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ.
ಅದಾದ ನಂತರ ಗ್ರೀನ್ ಪೇಸ್ಟ್ ಇದೆಯಲ್ಲ ಅದನ್ನು ಸಹ ಸೇರಿಸ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ನಾವಿಲ್ಲಿ ಜೀರಾ ರೈಸ್ನ ತೊಗೊಂಡಿದ್ದೇವೆ. ಸೊ 1.5 kg ಚಿಕನ್ಗೆ ಸುಮಾರು 1 kg ಅಷ್ಟು ಅಕ್ಕಿ ಬೇಕಾಗ್ತದೆ. ಹಾಗೆಯೇ ಇದನ್ನು ಎಕ್ಸಾಕ್ಟ್ 15 ನಿಮಿಷದಷ್ಟು ವರೆಗೂ ಮ್ಯಾರಿನೇಟ್ ಮಾಡಬೇಕಾಗ್ತದೆ. ಅದಕ್ಕಿಂತ ಜಾಸ್ತಿ ಆದರೆ ಅನ್ನ ಪಿಚ್ಚಿ ಪಿಚ್ಚಿ ಆಗಿಬಿಡುತ್ತೆ. ಸೊ ಅದಕ್ಕೆ ನೋಡ್ಕೊಂಡು ಮಾಡ್ಕೊಳ್ಳಿ. ಗ್ರೀನ್ ಪೇಸ್ಟ್ ಆದ ತಕ್ಷಣ ಅಕ್ಕಿಯನ್ನು ಸೇರಿಸ್ಕೊಳ್ಬೇಕು. ಸೊ 1 ಲೋಟ ಅಕ್ಕಿಗೆ 2 ಲೋಟ ನೀರಂತೆ ಸೇರಿಸ್ಕೊಳ್ಬೇಕು. ಒಗ್ಗರಣೆಗೆ ಸ್ವಲ್ಪ ನೀರು ಬಿಟ್ಟಿರುತ್ತೆ. ಸೊ ಅದರಿಂದ ಸ್ವಲ್ಪ ನೀರಿನ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಳ್ಳಿ. ಹಾಗೆ ಈಗ ಸ್ವಲ್ಪ ಜಾಸ್ತಿ ಫ್ಲೇಮಲ್ಲಿ ಬೇಯಿಸ್ಬೇಕಾಗತ್ತೆ. ಸುಮಾರು 10 ನಿಮಿಷ ಹೈ ಫ್ಲೇಮಲ್ಲಿ ಬೆಂದಮೇಲೆ ಒಂದು 3/4% ಅನ್ನ ಬೆಂದಿರುತ್ತೆ. ಸೊ ಅದಾದ ನಂತರ ನಾವು ದಮ್ ಕಟ್ಸ್ಬೇಕಾಗ್ತದೆ. 1/4% ಆಗಲೇ ಬೆಂದು ಹೋಗಿಬಿಡತ್ತೆ. ಮೊದಲಿಗೆ ನಾವು ಬೆಂಕಿಯನ್ನು ಕಡಿಮೆ ಮಾಡ್ಕೊಂಡ್ವಿ. ಅದಾದ ನಂತರ 3/4% ಬೆಂದಿರೋ ಅನ್ನಕ್ಕೆ ತುಪ್ಪವನ್ನು ಸೇರಿಸ್ಕೊಂಡ್ವಿ. ತುಪ್ಪ ಮ್ಯಾಂಡೇಟ್ರಿ ಇಂಗ್ರೀಡಿಯೆಂಟ್ಸು, ಜಾಸ್ತಿ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ದಮ್ ಕಟ್ಸೋಕ್ಕಿಂತ ಮೊದಲೇ ಬಾಳೆ ಎಲೆನ ಸೇರಿಸ್ಕೊಂಡ್ವಿ. ಒಳ್ಳೆ ಬೆಸ್ಟ್ ಡಿಫ್ರೆಂಟ್ ಆಗಿರೋ ಫ್ಲೇವರ್ ಸಿಗುತ್ತೆ ಅಂತ ಹೇಳಿ ನಾವು ಈ ಬಿರಿಯಾನಿಯ ಸುಮಾರು 10 ಸಲ ಆದರೂ ಟ್ರೈ ಮಾಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಸಲನೂ ಟೇಸ್ಟ್ ಸಿಮಿಲರ್ ಆಗಿ ಬಂದಿದೆ. ಹಾಗೆ ತುಂಬ ಅಮೇಝಿಂಗ್ ಟೇಸ್ಟ್ ಇದೆ. ನೀವು ಯಾವ ಹೋಟೆಲಲ್ಲೂ ಕೂಡ ನೀವು ಈ ರೀತಿ ಬಿರಿಯಾನಿಯನ್ನು ಟೇಸ್ಟ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ಈ ಬಿರಿಯಾನಿ ಬರುತ್ತೆ. ನೀವು ಒಮ್ಮೆ ಈ ರೀತಿ ಬಿರಿಯಾನಿನ ಟ್ರೈ ಮಾಡಿ. ಹಾಗೆ ಟೇಸ್ಟ್ ಹೇಗಿತ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಆ್ಯಡ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮುಂದೆ ಇನ್ನಷ್ಟು ಒಳ್ಳೆ ವಿಡಿಯೋಸ್ಗಳೊಂದಿಗೆ ಬರ್ತಾ ಇರ್ತೇವೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.